ಕಳೆದ 4 ದಿನಗಳಿಂದ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರು ನಡೆಸ್ತಾ ಇದ್ದ ಮುಷ್ಕರ ಕೊನೆಗೂ ಮುಕ್ತಾಯಗೊಂಡಿದ್ದು, ಕಳೆದ 4 ದಿನಗಳಿಂದ ಮಡಿಕೇರಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಉಳಿದಿದ್ದ ಬಸ್ಸುಗಳು ಸೋಮವಾರ ಸಂಜೆಯಿಂದ ಮತ್ತೆ ಸಂಚಾರವನ್ನು ಆರಂಭಿಸಿವೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರ ಸಂಘದ ಪ್ರಮುಖರೊಂದಿಗೆ ಸರ್ಕಾರ ನಡೆಸಿದ ಮಾತುಕತೆ ಫಲಪ್ರದವಾದ ಹಿನ್ನೆಲೆಯಲ್ಲಿ ನೌಕರರು ಕರ್ತವ್ಯಕ್ಕೆ ಮತ್ತೆ ಹಾಜರಾಗ್ತಾ ಇದ್ದು, ಮಡಿಕೇರಿಯಿಂದ ಬೆಂಗಳೂರು, ಮೈಸೂರು, ಕುಶಾಲನಗರ, ಹಾಸನ ಸೇರಿದಂತೆ ವಿವಿಧ ಕಡೆಗಳಿಗೆ ಸುಮಾರು 20 ಬಸ್ಸುಗಳು ಸಂಜೆ ಸಂಚಾರ ನಡೆಸಿದ್ದು, ರಾತ್ರಿ ಸಂಚಾರದ ಬಸ್ಸುಗಳು ಕೂಡ ರಸ್ತೆಗೆ ಇಳಿಯಲಿವೆ. ಮಂಗಳವಾರದಿಂದ ಎಲ್ಲ ಮಾರ್ಗಗಳಲ್ಲಿ ಸರ್ಕಾರಿ ಬಸ್ಸುಗಳು ಯಥಾವತ್ತಾಗಿ ಸಂಚಾರವನ್ನು ಆರಂಭಿಸಲಿವೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಮಡಿಕೇರಿ ಡಿಪೋ ವ್ಯವಸ್ಥಾಪಕಿ ಎಚ್. ಗೀತಾ ಅವರು ಮಾಹಿತಿ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ನೆಲೆಸಿರುವ ಮಣಿಕಂಠ ಮೂಲತಃ ಸವದತ್ತಿ ತಾಲೂಕಿನವರು. ಈತ ಮಂಡ್ಯದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 5ನೇ ಸೆಮಿಸ್ಟರ್ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿಯಾಗಿದ್ದು, ಲಾಕ್ಡೌನ್ ಸಂದರ್ಭ 3 ತಿಂಗಳಲ್ಲಿ ಈ ರೋಬೋಟ್ ಆವಿಷ್ಕಾರ ಮಾಡಿದ್ದಾರೆ. ಐಇಇಇ ಇಂಡಿಯನ್ ಕೌನ್ಸಿಲ್ ಸಂಸ್ಥೆ ಕೋವಿಡ್-19 ಸೋಂಕು ನಿಯಂತ್ರಣ ಹಾಗೂ ಸೋಂಕಿತರಿಗೆ ಚಿಕಿತ್ಸೆ ನೀಡೋ ಆವಿಷ್ಕಾರದ ಟಾಸ್ಕ್ ಅನ್ನು ನೀಡಿತು. ಅದಕ್ಕೆ ತಗಲೋ ವೆಚ್ಚವನ್ನ ಕೂಡ ಸಂಸ್ಥೆ ನೀಡಿತು. ಅದರ ಪರಿಣಾಮ ಇವೈ ರೋಬೋಟ್ ಜನ್ಮ ತಳೆದಿದೆ. ಇದನ್ನ ರಿಮೋಟ್ ಹಾಗೂ ಅಂತರ್ಜಾಲದ ಮೂಲಕ ಕಂಟ್ರೋಲ್ ಮಾಡಲಾಗ್ತಾ ಇದ್ದು, ರೋಗಿಗಳಿಗೆ ಔಷಧಿಯನ್ನ ನೀಡಿ ಬರುತ್ತೆ. ಅಷ್ಟೇ ಅಲ್ಲ, ಸೆನ್ಸಾರ್ ಮೂಲಕ ದೇಹದ ಉಷ್ಣತೆ ಹಾಗೂ ಹೃದಯ ಬಡಿತವನ್ನ ಪರೀಕ್ಷೆ ಮಾಡಿ ವೈದ್ಯರ ಮೊಬೈಲ್ಗೆ ತಕ್ಷಣ ಮಾಹಿತಿಯನ್ನ ರವಾನಿಸುತ್ತೆ. ಬೇಗ ಗುಣಮುಖವಾಗುವಂತೆ ರೋಗಿಗೆ ಶುಭ ಕೋರುವ ಈ ರೋಬೋಟ್ ರೋಗಿಯಿಂದ ವೈರಸ್ ಹಾಗೂ ಕೀಟಾಣು ತಗಲಿದ್ರೆ ತಾನೇ ನಾಶಪಡಿಸುವ ಶಕ್ತಿಯನ್ನ ಹೊಂದಿದೆಯಂತೆ. ಇಂದು ಈ ಆವಿಷ್ಕಾರದಲ್ಲಿ ಸುಮಾರು 100 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಇವೈ ರೋಬೋಟ್ ತಯಾರಿಕೆಗೆ ಸುಮಾರು 11,000 ರೂಪಾಯಿ ಖರ್ಚಾಗಿದ್ದು, ಮೋಟಾರ್, ಸ್ಪೀಕರ್, ಕ್ಯಾಮೆರಾ, ಪಿವಿಸಿ ಪೈಪ್ ಹಾಗೂ ಸೆನ್ಸಾರ್ಗಳನ್ನು ಬಳಕೆ ಮಾಡಲಾಗಿದೆ. ಐಇಇಇ ಸಂಸ್ಥೆಗೆ ನೀಡಲಾದ ಈ ಆವಿಷ್ಕಾರ ಹಾಗೂ ರೋಬೋಟ್ ಕುರಿತಾದ ಲೇಖನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆಯನ್ನ ಪಡ್ಕೊಂಡಿದೆ. ಇನ್ನು ವಿದ್ಯಾರ್ಥಿಯ ಈ ಆವಿಷ್ಕಾರಕ್ಕೆ ಯಾವುದೇ ಸಂಸ್ಥೆಯಿಂದ ಪೇಟೆಂಟ್ ಪಡೆದುಕೊಳ್ಳಬಹುದೆಂದು ಸಲಹೆ ಮಾಡಿದೆ. ಮಗನ ಈ ಸಾಧನೆಗೆ ನಿವೃತ್ತ ಯೋಧರಾಗಿರುವ ತಂದೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಗ ಈ ಥರ ಸಾಧನೆ ಮಾಡಿದ್ದು ತುಂಬ ಖುಷಿ ಅನ್ನಿಸ್ತದೆ, ನಮಗೆ ಹೆಮ್ಮೆ ಅನ್ನಿಸ್ತದೆ. ಮಗ ಇಂಜಿನಿಯರಿಂಗ್ ಕಲಿತಾ ಈ ಥರ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ ಮಾಡಿ ಪೇಪರಲ್ಲೆಲ್ಲ ಬಂತು ಅವನ ಸಾಧನೆ ಬಗ್ಗೆ. ತುಂಬ ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಹಾಗೆಯೇ ಇದೇ ಥರ ಮುಂದೆ ಮುಂದುವರಿಲಿ ಅಂತೇಳಿ ಆಶಿಸ್ತೇನೆ. ಹಗಲು ರಾತ್ರಿ ಎಲ್ಲ ಕೆಲಸ ಮಾಡಿ 2-3 ತಿಂಗಳು ತೊಗೊಂಡು ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದಾನೆ. ಮತ್ತು ಬೇರೆ ನ್ಯಾಷನಲ್ ಲೆವೆಲ್ ಸಂಸ್ಥೆಯವರು ಅದನ್ನು ಪ್ರಶಂಸೆ ಮಾಡಿದ್ದಾರೆ. ಅದೇ ಥರ ಅವ್ರನ್ನ ರಿಸರ್ಚ್ ಪೇಪರು ಎಲ್ಲಕ್ಕಿಂತ ದೊಡ್ಡದಾಗಿ ರಿಸರ್ಚ್ ಪೇಪರು ಪಬ್ಲಿಷ್ ಆಗಿದೆ ಈ ಹಾಂಗ್ಕಾಂಗದ್ದು ಇದರಲ್ಲಿ ಪ್ರೆಸ್ಸಲ್ಲಿ. ರಿಸರ್ಚ್ ಪೇಪರನ್ನು ಪಬ್ಲಿಷ್ ಮಾಡೋ ಒಂದು ಪ್ರೆಸ್ ಅದು. ತುಂಬ ಖುಷಿ ಅನಿಸ್ತಾ ಇದೆ ಮಗನ ಸಾಧನೆ. ಈ ರೋಬೋಟ್ ಹೆಸರು ವೈ ರೋಬೋಟ್ ಅಂತ. ಇದು ನಾನು ನರ್ಸ್ಗಳಿಗೆ ಹಾಗೂ ಡಾಕ್ಟರ್ಗಳಿಗೆ ಸಹಾಯ ಮಾಡಿರೋದು. ಈ ರೋಬೋಟ್ ಏನು ಮಾಡುತ್ತೆ ಅಂದರೆ ಪೇಷಂಟ್ಗಳ ಹತ್ರ ಹೋಗುತ್ತದೆ. ಅದಾದಮೇಲೆ ಅವ್ರಿಗೆ ಮಾತ್ರೆ ಔಷಧಿ ಕೊಡ್ತದೆ. ಅದಾದಮೇಲೆ ಹಾರ್ಟ್ ರೇಟು ಟೆಂಪ್ರೇಚರ್ ಎಲ್ಲ ಮೆಷರ್ ಮಾಡಿ ಡಾಕ್ಟ್ರ್ ಮೊಬೈಲ್ಗೆ ಡೈರೆಕ್ಟ್ ಕಳಿಸುತ್ತದೆ. ಅದಾದಮೇಲೆ ಇದರಲ್ಲೊಂದು ರೋಬೋಟಿಕ್ ಆರ್ಮ್ ಇದೆ, ಅದು ಮಾತ್ರೆಗಳನ್ನ ಎಲ್ಲ ಪೇಷಂಟ್ಗಳಿಗೆ ಕೊಡ್ತದೆ. ಅದಾದಮೇಲೆ ಇದರಲ್ಲಿ ಸ್ಪೀಕರ್ ಇದೆ, ಡಾಕ್ಟ್ರ್ ಏನಾದರೂ ಪೇಷಂಟ್ಗಳಿಗೆ ಹೇಳ್ಬೇಕಂದ್ರೆ ಆ ಸ್ಪೀಕರಿಂದ ಹೇಳ್ಬೋದು. ಕ್ಯಾಮ್ರಾನೂ ಇದೆ, ಡಾಕ್ಟ್ರಿಗೆ ಪೇಷಂಟ್ ಕಾಣ್ತಾನೆ. ಅದಾದಮೇಲೆ ಮಾತ್ರೆ ಎಲ್ಲ ಕೊಟ್ಟು ವಾಪಸ್ ಬಂದಮೇಲೆ ಇದರಲ್ಲಿ UV LEDs ಅಂತ ಇದೆ. ಆ LEDs ಏನು ಮಾಡ್ತಂದರೆ ಸುತ್ತಮುತ್ತ ಇರೋ ಎಲ್ಲ ಕೀಟಾಣುಗಳನ್ನ ಕೊಲ್ತದೆ. ಅದಕ್ಕೆ ಇದು ಪೇಷಂಟ್ ಹತ್ರ ಹೋಗಿ ಬಂದಾದಮೇಲೆ ತನ್ನಂತಾನೇ ಇದು ಎಲ್ಲ ವೈರಸ್ಗಳನ್ನ ಕೊಲ್ತದೆ. ಅದಾದಮೇಲೆ ಇದನ್ನು ಮಾಡೋಕ್ಕೆ ನನಗೆ IEEE ಅಂತ ಒಂದು ಸಂಸ್ಥೆ ಇದೆ, ಅವರು ಹೇಳಿದರು ಕೋವಿಡ್-19 ಏನಾದರೂ ರಿಲೇಟೆಡ್ ಪ್ರಾಜೆಕ್ಟ್ಸ್ ಇದ್ದರೆ ನಾವು ಹಣ ಸಹಾಯ ಮಾಡ್ತೀವಿ ಅಂತ. ನಾನು ಅಪ್ಲೈ ಮಾಡಿದೆ, ನನಗೆ ಸೆಲೆಕ್ಟ್ ಆಯಿತು. ನನಗೆ ಹಣ ಸಹಾಯ ಮಾಡಿದರು ಈ ರೋಬೋಟ್ನ ಬಿಲ್ಡ್ ಮಾಡೋಕ್ಕೆ. ಇದನ್ನು ಮಾಡೋಕ್ಕೆ ಒಂದು 10,000-11,000 ಖರ್ಚಾಗಿದೆ. ಅದಾದಮೇಲೆ ಇದನ್ನು ಪ್ರೆಸೆಂಟೇಷನು ಮಾಡಿದೆ, IEEE ಸ್ಟಾಫ್ ಮೆಂಬರ್ಸ್ಗೆ ಎಲ್ಲರಿಗೂ ಪ್ರೆಸೆಂಟೇಷನು ಮಾಡಿದೆ, ಲೈವ್ ಡೆಮೋನು ತೋರಿಸಿದೆ ಆನ್ಲೈನಲ್ಲಿ. ಅದಾದಮೇಲೆ ನಮ್ಮ ಕಾಲೇಜ್ ಸರ್ ಜೊತೆ ಸೇರಿ ರಿಸರ್ಚ್ ಪೇಪರ್ ಬರೆದು ಇದನ್ನು ಪಬ್ಲಿಷು ಮಾಡಿದ್ದೇನೆ. ಮೊನ್ನೆ ಪಬ್ಲಿಷ್ ಆಯಿತು. ಪ್ರಕೃತಿ ವಿಕೋಪ, ಸಂಚಾರ ನಿಯಂತ್ರಣ ಮತ್ತಿತರ ತುರ್ತು ಸಂದರ್ಭಗಳಲ್ಲಿ ಪೊಲೀಸರೊಂದಿಗೆ ಬೆನ್ನೆಲುಬಾಗಿ ಗೃಹ ರಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇರುವುದು ಶ್ಲಾಘನೀಯವೆಂದು
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಅವರು ಹೇಳಿದ್ದಾರೆ. ಕೊಡಗು ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ನಗರದ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿ ಆವರಣದಲ್ಲಿ ಸೋಮವಾರ ನಡೆದ ಗೃಹ ರಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗೃಹ ರಕ್ಷಕರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಾರ್ವಜನಿಕ ಕರ್ತವ್ಯ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಮೆಚ್ಚುವಂತದ್ದು. ವಿವಿಧ ಕಠಿಣ ಪರಿಸ್ಥಿತಿಯಲ್ಲೂ ಗೃಹ ರಕ್ಷಕರು ಪೊಲೀಸರೊಂದಿಗೆ ಕರ್ತವ್ಯ ನಿರ್ವಹಿಸುತ್ತಾರೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಹೇಳಿದರು. ಬ್ಯಾಕ್ ಬೋನ್ ಆಗಿ ನಿಂತು ಕಾನೂನು ಸುವ್ಯವಸ್ಥೆ ಮತ್ತು ಶಿಸ್ತು ಕಾಪಾಡುವಲ್ಲಿ, ಪ್ರವಾಹ ಪೀಡಿತ ಜನರಿಗೆ ಸಹಾಯ ಮಾಡುವಲ್ಲಿ, ಅಗ್ನಿ ದುರಂತದಲ್ಲಿ, ಅಗ್ನಿಶಮನ ಕಾರ್ಯಾಚರಣೆಯಲ್ಲಿ, ಪ್ರಕೃತಿ ವಿಕೋಪಕ್ಕೆ ಸಿಲುಕಿದವರಿಗೆ ರಕ್ಷಣೆ ಒದಗಿಸುವಲ್ಲಿ, ಆಕಸ್ಮಿಕ ದುರಂತದಲ್ಲಿ ಪ್ರಥಮ ಚಿಕಿತ್ಸೆ ಒದಗಿಸುವಲ್ಲಿ, ಚುನಾವಣೆ ಕಾರ್ಯದಲ್ಲಿ ಶಾಂತಿ ಪಾಲನೆ ಕರ್ತವ್ಯ ನಿರ್ವಹಿಸುವ ನಿಟ್ಟಿನಲ್ಲಿ ಹೆಚ್ಚಿನ ತರಬೇತಿಯಾಗಿ ಬೆಂಗಳೂರಿನಲ್ಲಿ ಕೇಂದ್ರೀಯ ತರಬೇತಿ ಮಹಾವಿದ್ಯಾಲಯದಲ್ಲಿ ತರಬೇತಿಯನ್ನು ಪಡೆದುಕೊಂಡು ಸೇವೆ ಸಲ್ಲಿಸುತ್ತಿರುವಾಗಿದೆ. ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇರುವಂತಹ ಸಂದರ್ಭದಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ಇಲಾಖೆಯೊಂದಿಗೆ ಕಾನೂನು ಸುವ್ಯವಸ್ಥೆ, ಬಂದೋಬಸ್ತ್ ಮುಂತಾದ ಎಲ್ಲ ತುರ್ತು ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸುವವರೊಂದಿಗೆ ನಿಷ್ಕಾಮ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಗೃಹ ರಕ್ಷಕ ದಿನಾಚರಣೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಗೃಹ ರಕ್ಷಕ ಅಪೂರ್ವ ಸೇವೆಯನ್ನು ಸ್ಮರಿಸಲು ಉತ್ತಮ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ನನ್ನ ಹೃದಯ ತುಂಬಿದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಇನ್ನು ಮುಂದೆಯೂ ಗೃಹ ರಕ್ಷಕರ ಸಹಕಾರವು ನಮ್ಮ ಇಲಾಖೆಯೊಂದಿಗೆ ಸದಾ ಇರಲಿ ಎಂದು ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಖಂಡು ಅವರು ಮಾತನಾಡಿ, ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಗೃಹ ರಕ್ಷಕರ ಕಾರ್ಯನಿರ್ವಹಣೆ ಮೆಚ್ಚುವಂತದ್ದು. ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪ್ರವಾಸಿ ಮಿತ್ರರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಹಲವು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕರ್ತವ್ಯ ನಿರ್ವಹಿಸ್ತಾ ಇರುವುದು ಗೃಹ ರಕ್ಷಕರ ಜಾಣ್ಮೆ ಅಂತ ತಿಳಿಸಿದರು. Whether it is with tourism department, police department, fire department, even in any kind of emergency, calamity management, this is very critical. So, although it is, as I have read in the newspapers, articles that we are that auxiliary force with police department and other department, but your role is very, very critical, as whenever some kind of emergency comes or whenever some kind of deficiency comes in any kind of department, you are the one who are always ready to fill that vacuum. So for that I am very thankful to all the home guard ಸಿಬ್ಬಂದಿಗಳು ಮತ್ತು ಆಫೀಸರ್ಸ್. ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಹಾಗೂ ಮಡಿಕೇರಿ ತಾಲೂಕಿನ ಪೊಲೀಸ್ ಉಪ ಅಧೀಕ್ಷಕರಾದ ಬಿಪಿ ದಿನೇಶ್ ಕುಮಾರ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ 9 ಗೃಹ ರಕ್ಷಕ ಘಟಕಗಳಿದ್ದು 500 ಹೋಮ್ ಗಾರ್ಡ್ ಹುದ್ದೆಯಲ್ಲಿ 252 ಮಂದಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಂತ ತಿಳಿಸಿದರು. ಘಟಕ 252 ಸಂಖ್ಯೆಯ ಹೋಮ್ ಗಾರ್ಡ್ಗಳನ್ನ ಹೊಂದಿದೆ. ಸೊ 242 ವೇಕೆನ್ಸೀಸ್ ಇದೆ. ಸೊ ಇದರಲ್ಲಿ 75 ಜನ ಮಹಿಳಾ ಗೃಹ ರಕ್ಷಕಿಯರು ಇದ್ದಾರೆ. 10 ವಿವಿಧ ಇಲಾಖೆಗಳಿಗೆ ಹೋಮ್ ಗಾರ್ಡ್ಸ್ ಸಿಬ್ಬಂದಿಗಳನ್ನು ನಾವು ನೀಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆ, RTO, NCC, ಜೈಲ್, ಅದೇ ರೀತಿ ಫೈರ್ ಫೋರ್ಸಸ್, ಪ್ರವಾಸೋದ್ಯಮ ಇಲಾಖೆ, ಜಿಯಾಲಜಿ ಇಲಾಖೆ, KSRTC, ಆಂಟಿ ಕರಪ್ಷನ್ ಬ್ಯೂರೋ ಹಾಗೂ ಆರ್ಕಿಯಾಲಜಿ ಇಲಾಖೆಗಳಲ್ಲಿ ಹೋಮ್ ಗಾರ್ಡ್ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹೋಮ್ ಗಾರ್ಡ್ ಸಂಸ್ಥೆಗೆ ಸೇರಿದ ಮೊದಲಿಗೆ ಬೇಸಿಕ್ ಟ್ರೈನಿಂಗ್ ಅನ್ನು ಜಿಲ್ಲಾ ಮಟ್ಟದಲ್ಲಿ ನೀಡಲಾಗುತ್ತೆ. ತದನಂತರ ಬೆಂಗಳೂರಿನಲ್ಲಿರುವಂತಹ ಸಿವಿಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ 2 ತಿಂಗಳ ಕಾಲ ಅಡ್ವಾನ್ಸ್ ಟ್ರೈನಿಂಗ್ ಅನ್ನು ನೀಡಲಾಗುತ್ತೆ. ಹೋಮ್ ಗಾರ್ಡ್ಸ್ ಸಿಬ್ಬಂದಿಗಳು ಜನರ ಮತ್ತು ಸ್ವತ್ತಿನ ರಕ್ಷಣೆ, ಸಾರ್ವಜನಿಕರ ಶಾಂತಿ ನೆಮ್ಮದಿಯನ್ನು ಕಾಪಾಡುವಂಥದ್ದು, ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ಅವಘಡಗಳ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುವಂಥದ್ದು, ಅದೇ ರೀತಿಯಾಗಿ ವೈಟಲ್ ಇನ್ಸ್ಟಾಲೇಷನ್ಸ್ಗೆ ರಕ್ಷಣೆ ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. 19 ವರ್ಷದಿಂದ 60 ವರ್ಷಗಳವರೆಗೆ ಈ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡಬಹುದಾದಂತಹ ಸಂದರ್ಭ. ಮತ್ತು ಸಂಘಟನೆಯನ್ನು
ರಕ್ಷಿಸುವುದಕ್ಕಾಗಿ ಮತ್ತು ಬಲಗೊಳಿಸುವುದಕ್ಕಾಗಿ ನಿಷ್ಠೆಯಿಂದ ಕೆಲಸ ಮಾಡುತ್ತೇನೆಂದು ಎಂದಿಗೂ ಹಿಂಸಾವರ್ತಿಯಾಗುವುದಿಲ್ಲವೆಂದು ಧರ್ಮ, ಭಾಷೆ, ಪ್ರದೇಶ, ಇತರ ರಾಜಕೀಯ ಪ್ರಕೃತಿಯ ಸೆರಗಿನಲ್ಲಿರೋ ವಿಶಾಲವಾದ ಮೈದಾನ ಭಾನುವಾರದಂದು ದಿನವಿಡೀ ಗುಂಡಿನ ಆರ್ಭಟಕ್ಕೆ ಸಾಕ್ಷಿಯಾಯಿತು. ಜಿಲ್ಲೆಯ ವಿವಿಧ ಕಡೆಗಳಿಂದ ಆಗಮಿಸಿದ ಸ್ಪರ್ಧಾಳುಗಳು ತಮ್ಮ ಬಂದೂಕಿನಿಂದ ತೆಂಗಿನಕಾಯಿಗೆ ಗುರಿ ಮಾಡಿ ಗುಂಡು ಹೊಡಿತಾ ಇದ್ದ ದೃಶ್ಯ ಪ್ರೇಕ್ಷಕರನ್ನ ನಿರಂತರವಾಗಿ ರಂಜಿಸ್ತಾ ಇತ್ತು. ಮಹಿಳೆ ಮತ್ತು ಪುರುಷರು ಸಮಾನವಾಗಿ ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಒಬ್ಬರಿಗಿಂತ ಒಬ್ಬರು ಗುರಿ ಪ್ರಯೋಗಿಸಿ ತಮ್ಮ ಬಂದೂಕಿನ ಮೂಲಕ ತೆಂಗಿನಕಾಯಿಯನ್ನ ಹೊಡೆದು ಉರುಳಿಸುವ ಪ್ರಯತ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಮಕ್ಕಳು ಕೂಡ ಗುರಿ ಪ್ರಯೋಗಿಸುವಲ್ಲಿ ಹಿಂದೆ ಬೀಳಲಿಲ್ಲ. ಪ್ರಯೋಗಿಸುವ ಗುರಿ ಯಶಸ್ವಿಯಾದಾಗಲೆಲ್ಲ ಮೈದಾನದ ಸುತ್ತು ನೆರೆದಿದ್ದ ಪ್ರೇಕ್ಷಕರ ಸಿಳ್ಳೆ ಚಪ್ಪಾಳೆಗಳ ಸದ್ದು ಸ್ಪರ್ಧೆಗೆ ವಿಶೇಷ ಮೆರುಗು ನೀಡ್ತಾ ಇತ್ತು. ಸಂಭವ ಸೀಲಾಂಟಿ ನಗರಲ್ಲಿ ಬಂದಿಯಲ್ಲ ನನ್ನ ಕಾಚಿ ಅಂದು ನಾಲ್ಕು ಇಂಪಾರ್ಟೆಂಟ್ ಇತ್ತು ಬರೀ ಪ್ರೋಗ್ರಾಮ್ ಕೊಡಗಿನಲ್ಲಿ ಹಬ್ಬ ಹರಿದಿನಗಳು ಕೈಲ್ಮುಹೂರ್ತ ಮತ್ತು ಉತ್ತರಿ ಹಬ್ಬದ ನಂತರ ಕೊಡಗಿನ ಸಂಸ್ಕೃತಿ ಪರಂಪರೆ ಮತ್ತು ನಮ್ಮ ಕೊಡವ ಸಂಪ್ರದಾಯವನ್ನು ಉಳಿಸುವ ನಿಟ್ಟಿನಲ್ಲಿ ಅನೇಕ ಕ್ರೀಡಾ ಕಾರ್ಯಕ್ರಮಗಳು, ಅದರಲ್ಲಿ ವಿಶೇಷವಾಗಿ ತೆಂಗಿನಕಾಯಿಗೆ ಗುಂಡೊಡೆಯುವ ಸ್ಪರ್ಧೆಯನ್ನು ಆಯೋಜನೆ ಬರ್ತಾ ಇದ್ವಿ. ಹಾಗೆ ಇವತ್ತು ಕುಟ್ಟಂದಿಯ ಪ್ರೌಢಶಾಲೆಯಲ್ಲಿ ಪ್ರಗತಿ ಸ್ವಸಹಾಯ ಸಂಘದವರು ಭಾಳ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಕೊಡಗಿನಲ್ಲಿರ್ತಕ್ಕಂಥ ಯುವ ಪ್ರತಿಭೆಗಳನ್ನು ಗುರುತಿಸುವುದು ಒಂದು ಕಡೆ ಆದರೆ, ನಾವು ಸಹ ನಮ್ಮ ಪೂರ್ವಜರು ಭಾರತೀಯ ಸೇನೆಯಲ್ಲಿ ಅನೇಕ ತಮ್ಮ ಪ್ರಾಣವನ್ನು ಈ ಮುಡಿಪಾಗಿಟ್ಟು ಭಾರತೀಯ ಸೇನೆಯಲ್ಲಿ ಏನು ದುಡಿದಿದ್ದಾರೆ, ಆ ಕಾಲದಿಂದ ಇಲ್ಲಿವರೆಗೂ ನಾವು ಕೋವಿಯನ್ನು ಪೂಜೆ ಮಾಡುತ್ತಾ ನಮ್ಮ ವಿಶೇಷವಾದ ಸಂಸ್ಕೃತಿಯನ್ನು, ಕೊಡಗಿನ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಬರ್ತಾ ಇದ್ದೀವಿ. ಇದಕ್ಕೆ ಸಾಕಷ್ಟು ಬೆಂಬಲ ಕೊಡಗಿನಾದ್ಯಂತ ಇವಾಗ ದೊರೆಯುತ್ತಾ ಇದೆ. ಇದು ಬಿಟ್ಟಂಗಾಲ ಸಮೀಪದ ಕುಟ್ಟಂದಿಯ ಕೆಬಿ ಪ್ರೌಢಶಾಲಾ ಮೈದಾನದಲ್ಲಿ ಪ್ರಗತಿ ಸ್ವಸಹಾಯ ಸಂಘದ ವತಿಯಿಂದ ಹುತ್ತರಿ ಹಬ್ಬದ ಅಂಗವಾಗಿ ಭಾನುವಾರ ನಡೆದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯಲ್ಲಿ ಕಂಡುಬಂದ ದೃಶ್ಯ. ಆರಂಭದಲ್ಲಿ ನಡೆದ .22 ರೈಫಲ್ಸ್ ವಿಭಾಗದಲ್ಲಿ ನಿರೀಕ್ಷೆಗೂ ಮೀರಿ ಸ್ಪರ್ಧಿಗಳು ಪಾಲ್ಗೊಂಡಿದ್ರು. ಮೊದಲ ಸುತ್ತಿನ ಸ್ಪರ್ಧೆಯಲ್ಲಿ ಒಮ್ಮೆ ಗುರಿ ತಪ್ಪಿದ್ರೆ ಸ್ಪರ್ಧಿಗಳಿಗೆ ಮತ್ತೊಮ್ಮೆ ಗುರಿ ಪ್ರಯೋಗಿಸುವ ಅವಕಾಶವೊಂದ ಕಲ್ಪಿಸಲಾಗಿತ್ತು. ಇದರಿಂದಾಗಿ ಉತ್ಸಾಹದಿಂದ ಭಾಗವಹಿಸಿದ ಸ್ಪರ್ಧಿಗಳು ಮೊದಲ ಗುಂಡು ವಿಫಲಗೊಂಡರೂ ಮತ್ತೊಂದು ಬಾರಿ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಾ ಇದ್ರು. ಸ್ಪರ್ಧಿಗಳ ಗುರಿ ವಿಫಲಗೊಂಡಾಗಲೂ ಅವರು ನಿರಾಶರಾಗದೆ ಕ್ರೀಡಾ ಸ್ಫೂರ್ತಿಯಿಂದಲೇ ಉಳಿದ ಸ್ಪರ್ಧಿಗಳಿಗೆ ಹುರಿದುಂಬಿಸ್ತಾ ಇದ್ರು. .22 ರೈಫಲ್ಸ್ ವಿಭಾಗದಲ್ಲಿ ಸ್ಪರ್ಧಿಗಳಿಗೆ 50 ಮೀಟರ್ ದೂರದ ಅಂತರವನ್ನು ನಿಗದಿಪಡಿಸಲಾಗಿತ್ತು. ಈ ವಿಭಾಗದಲ್ಲಿ ಹೆಚ್ಚಿನ ಸ್ಪರ್ಧಿಗಳು ಭಾಗವಹಿಸಿದ್ದು ಕಂಡುಬಂತು. ಮೊದಲ ಸುತ್ತಿನಲ್ಲಿ ತೆಂಗಿನಕಾಯಿಯಿಂದ ಹೊಡೆದು ಉರುಳಿಸಿದವರು ಎರಡನೇ ಹಂತಕ್ಕೆ ಅರ್ಹತೆ ಪಡೆದುಕೊಂಡು ಅಲ್ಲಿ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷಿಸಲು ತಾಳ್ಮೆಯಿಂದಲೇ ಕಾಯ್ತಾ ಇದ್ರು. ಸಂಘದ ವತಿಯಿಂದ ಹುತ್ತರಿ ಹಬ್ಬದ ಪ್ರಯುಕ್ತ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನು ನಾವು ಆಯೋಜಿಸಿದ್ದು, ಈ ಒಂದು ಸ್ಪರ್ಧೆಗೆ ಕೊಡಗಿನ ಹಲವು ಭಾಗಗಳಿಂದ ಜನರು ಉತ್ಸಾಹದಿಂದ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ತುಂಬ ಹರ್ಷ ಅನ್ನಿಸ್ತಾ ಇದೆ. ಹಲವು ವರ್ಷಗಳ ಹಿಂದಿನಿಂದ ಈ ಒಂದು ಸ್ಪರ್ಧೆಗಳು ನಡೀತಾ ಇದ್ದು, ನಾವು ಯೋಚನೆ ಮಾಡಿದ ರೀತಿಗಿಂತ ಹೆಚ್ಚಿನ ಜನಸಂಖ್ಯೆ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ನಿಜವಾಗ್ಲೂ ಇದು ಖುಷಿ ಅನ್ನಿಸ್ತಾ ಇದೆ. ಈ ಗ್ರಾಮೀಣಕ್ಕೆ ಕೂಡ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಜನಗಳು. ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
12ನೇ ಬೋರಿನ ಕೋವಿ ವಿಭಾಗದಲ್ಲಿ ನಿಗದಿಯಾಗಿದ್ದ 30 ಮೀಟರ್ ದೂರದ ಅಂತರದಲ್ಲಿ ಸ್ಪರ್ಧಿಗಳು ತಮ್ಮ ಬಂದೂಕಿನಿಂದ ಗುರಿಯನ್ನ ಪ್ರಯೋಗಿಸ್ತಾ ಇದ್ರು. ಅಲ್ಲದೆ ಇದರೊಂದಿಗೆ ತಮ್ಮ ಗುರಿಯ ಅದೃಷ್ಟ ಪರೀಕ್ಷೆಯನ್ನ ಕೂಡ ಮಾಡಿಕೊಂಡ್ರು. ಈ ವಿಭಾಗದಲ್ಲಿ ವಯಸ್ಸಿನ ಮಿತಿ ಇಲ್ಲದೆ ಪಾಲ್ಗೊಂಡ ಸ್ಪರ್ಧಿಗಳು ತೆಂಗಿನಕಾಯಿಗೆ ಗುರಿ ಮಾಡಿ ಗುಂಡು ಹೊಡಿತಾ ತಮಗೆ ರಕ್ತಗತವಾಗಿ ಬಂದ ಈ ಕಲೆಯನ್ನ ವಿಶೇಷವಾಗಿ ಪ್ರದರ್ಶಿಸುತ್ತಿದ್ದ ದೃಶ್ಯ ಕಂಡುಬಂತು. 70 ವರ್ಷ ಪ್ರಾಯ ಮೀರಿದವರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ಮತ್ತೊಂದು ವಿಶೇಷತೆಯಾಗಿತ್ತು. ಪತಿ ಪತ್ನಿ, ತಂದೆ ಮಗ, ತಂದೆ ಮಕ್ಕಳು, ತಾತ ಮಗ, ಮೊಮ್ಮಗ ಹೀಗೆ ಒಂದೇ ಮನೆಯ ಸದಸ್ಯರು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ನಾನು ಚೇತನ್ ಅಂತ ಮೈಸೂರಿಂದ ಬಂದಿದ್ದೀನಿ. ಇಲ್ಲಿ ಶೂಟಿಂಗ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಫಸ್ಟ್ ಟೈಮ್ ಇದನ್ನ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಇಲ್ಲಿದು ಜನರದ್ದು ಉತ್ಸಾಹ ಅದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಒಂದು 250ಕ್ಕಿಂತ ತುಂಬ ಜಾಸ್ತಿನೇ ಪಾರ್ಟಿಸಿಪೆಂಟ್ಸ್ ಇದ್ದು ಇಲ್ಲಿ ಅವರು ಗುರಿ ಅವ್ರದ್ದು ಶೂಟ್ ಮಾಡೋ ಸ್ಟೈಲು ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಾನು ಈಗ ನೆಕ್ಸ್ಟ್ ಪಾರ್ಟಿಸಿಪೆಂಟು, ಇನ್ನೊಂದು 5 ಜನ ಆದಮೇಲೆ ನಾನು ಶೂಟ್ ಮಾಡ್ತಾ ಇದ್ದೀನಿ. ನೋಡಬೇಕು ಯಾವ್ದಾದ್ರು ತೆಂಗಿನಕಾಯಿ ಹೊಡೆಯೋಕ್ಕಾಗುತ್ತಾ ಅಂತ. ಈ ಆರ್ಗನೈಸ್ ಮಾಡಿದವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೊಡಗಲ್ಲಿ ಈ ಥರ ಒಂದು ಶೂಟಿಂಗ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿರೋದು. ಈ ಥರ ಆರ್ಗನೈಸ್ ಮಾಡ್ತಾ ಇದ್ರೆ ತುಂಬ ಜನ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ದೇಶದ ಪ್ರತಿಯೊಬ್ಬರಿಗೂ ಕೈಗೆಟುಕುವ ದರದಲ್ಲಿ ಆರೋಗ್ಯ ಆರೈಕೆ ಒದಗಿಸ್ತಾ ಇರುವ ಜನೌಷಧಿ ಕೇಂದ್ರ ಸೇವೆಯ ರೂಪದಲ್ಲಿ ಹೆಚ್ಚು ಉಪಯೋಗವಾಗ್ತಾ ಇದ್ದು, ಜನರು ಇದರ ಪ್ರಯೋಜನವೊಂದ ಪ್ರತಿಯೊಬ್ಬರೂ ಪಡೆಯಬೇಕೆಂದು ಮಡಿಕೇರಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ಮನೋಹರ್ ಜಿ ಪಾಟ್ಕರ್ ಅವರು ಸಲಹೆ ನೀಡಿದರು. ಭಾನುವಾರ ನಗರದ ಪ್ರಧಾನ ಅಂಚೆ ಕಚೇರಿ ಬಳಿಯಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಬಡವರು ಅಥವಾ ಆರ್ಥಿಕವಾಗಿ ದುರ್ಬಲರಾದವರಿಗೆ ಕಡಿಮೆ ದರದಲ್ಲಿ ಔಷಧಿ ಪೂರೈಕೆ ಮಾಡುವ ಗುರಿಯನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೈಗೊಂಡು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದೆ. ಜನೌಷಧಿ ಕೇಂದ್ರದ ಪ್ರಯೋಜನವೊಂದ ಜನತೆ ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ಮನೋಹರ್ ಜಿ ಪಾಟ್ಕರ್ ಕೋರಿದರು. ಮಡಿಕೇರಿ ಕ್ಷೇತ್ರದ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ ಮಾತನಾಡಿ, ಔಷಧ ವೆಚ್ಚ ಭರಿಸುವ ಸಾಮರ್ಥ್ಯವಿಲ್ಲದೆ ಅಸಹಾಯಕರಾಗಿ ಹಲವಾರು ಮಂದಿ ಜೀವವನ್ನ ಕಳೆದುಕೊಳ್ತಾ ಇದ್ದಾರೆ. ಇಂತಹ ಸ್ಥಿತಿ ಮತ್ತೆ ಬಾರದಂತೆ ಕಾಯಿಲೆ ಪೀಡಿತರಾದ ಜನರಿಗೆ ಕಡಿಮೆ ದರದಲ್ಲಿ ಔಷಧ ದೊರೆಯುವಂತೆ ನೋಡಿಕೊಳ್ಳುವ ಮಹತ್ವಾಕಾಂಕ್ಷಿ ಯೋಜನೆ ಸೌಲಭ್ಯ ಪ್ರತಿ ಗ್ರಾಮಕ್ಕೂ ಮುಟ್ಟಬೇಕಿದೆ ಅಂತ ಕರೆ ನೀಡಿದರು. ಜನೌಷಧಿ ಕೇಂದ್ರದಲ್ಲಿ ಹೆಚ್ಚು ರಿಯಾಯಿತಿ ದರದಲ್ಲಿ ಔಷಧಿಗಳು ಸಿಗ್ತಾ ಇವೆ. ಕೇಂದ್ರ ಸರ್ಕಾರದ ಯೋಜನೆಯಿಂದ ಪ್ರತಿ ಔಷಧಗಳ ಮೇಲೆ 70ರಿಂದ 80ರಷ್ಟು ರಿಯಾಯಿತಿ ಪಡೆಯಬಹುದಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಾನೇ ಮುಕ್ತ ನನ್ನಂಥವರಿಗೆ ಒಂದು ಮಾತ್ರ ಅರ್ಧ ಮಾತ್ರ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಸಾಯುವುದು ಮೆಲ್ಲ, ಸಾವಿಗೆ ಕಾದವರಾಗಿ ಇರ್ತಾರೆ. ಕೈ ಕಾಲು ಬಾರದ ಕಣ್ಣು ಡಯಾಬಿಟಿಸ್ ಕಣ್ಣು ಇದರಿಂದ ಒಂದು ಮುಕ್ತರಾಗ್ತಾರೆ. ಇಂಥ ಕಾರ್ಯಕ್ರಮವನ್ನು ನಮ್ಮ ಪ್ರಧಾನಿಯವರು ನಿಜವಾದ ಒಂದು ಸಮಾಜ ಸೇವೆ ಸಾಧಾರಣ ಒಂದು. ಎರಡನೇ ದಿನೇಶ್ ತುಂಬ ಆಪ್ತರು, ಅದನ್ನು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಾನೇನು ಹೇಳೋದಂದರೆ, ಇದು ಒಂದು ವೃತ್ತಿ ಅಲ್ಲ, ಉದ್ಯಮ ಕೂಡ ಅಲ್ಲ, ಇದು ಒಂದು ಒಂದು ದೇವರು ಕೊಟ್ಟ ಒಂದು ಧರ್ಮ. ಎಂದರೆ ನೀವು ಜನರನ್ನು ಪ್ರೀತಿಸಿ ಅವರಿಂದ ನೀವು ಮಾಡಿದ ಜನಸೇವೆಯನ್ನು ಅವರು ಕೂಡ ಜನಸೇವೆ ಮಾಡುವಂಥ ಜನಸೇವೆಗೆ ಮುಖ್ಯ. ಯಾಕಂದರೆ ನಾನು 60 ವರ್ಷದಿಂದ ಸ್ವಯಂ ಸೇವಕ. ನಮಗೆ ಕಲಿಸಿದ್ದು ದಾರಿ, ದೀಪೇನದ ದಾರಿಯಲ್ಲಿ ದಾರಿ ತೋರಿಸಿದ್ದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ. ಅದನ್ನು ನಾನು ಮರೆಯುವುದಿಲ್ಲ. ನನಗೆ ಮನೆಯಲ್ಲಿ ಕೂತಾಗ ರಾಷ್ಟ್ರೀಯ ಸ್ವಯಂ ಸೇವೆಯ ಅಧಿಕಾರಿಗಳು ಬಂದಾಗ ಹೇಳಿದ್ದಕ್ಕೆ, ನೋಡಿ ಡಾಕ್ಟ್ರೆ, ನೀವು ಮೆಡಿಕಲ್ ಕಾಲೇಜಲ್ಲಿ ಮೊದಲನೆಯ ಸಂಘದ ಕಾರ್ಯಕ್ರಮ, ನಿಮ್ಮಿಂದ ನೀವು ಕಾಲೇಜ್ ಬಿಡುವಂತೆ ಒಂದು ಕಡಿಮೆ 100 ಮಂದಿಯನ್ನು ಮಾಡಿಕೊಡಬೇಕು. ಅವರಿಗೆ ವೃತ್ತಿ ಸಮಾಜ ಸೇವೆಗಳು ದಾರಿ.
ಇದನ್ನು ತೋರಿಸ್ಬೇಕು. ಅದೇ ವೃತ್ತಿಯನ್ನು ವೃತ್ತಿಯನ್ನು ಸಮಾಜ ಸೇವೆಗೆ ಉಪಯೋಗಿಸಿ ಬಂದವರನ್ನು ಅವರು ನಮ್ಮ ಕಾರ್ಯಕರ್ತರನ್ನಾಗಿ ಮಾಡಿ ಈ ಸಮಾಜ ಸೇವೆಯನ್ನು ಮಾಡಲು ಅವರು ವೃತ್ತಿಯಾಗಲಿ, ಅವರ ವೃತ್ತಿಯಿಂದ ನಮ್ಮ ಸಂಘ ಸಂಸ್ಥೆ ಸಮಾಜ ಉದ್ಧಾರವಾಗಿದೆ ಅಂತ ಪಾಪನ ನಾನು ಹಾಸ್ಪಿಟ್ಲಲ್ಲೇ ತಿರಿಬೇಕು ಅಂತೇಳಿ ಭಾಳ ಒತ್ತಡ ಕೂಡ ಆಗ್ತಿದೆ. ಒತ್ತಡ ಹಾಕಿ ಒಂದು ಟೀನೂ ಕೂಡ ಕೊಡಿಸಿದೆ. ಆದರೆ ನಮ್ಮನೆಯ ದಿನೇಶ್ ಅವರು ಏನೋ ನಾಳೆ ತೊಂದರೆ ಆಗಕ್ಕೆ ಕಷ್ಟ ಅಂತ ಹೇಳ್ಕೊಳ್ಳೋದು ಕೆಲಸ ಕೂಡ ಮಾಡಿದೆ. ನಾವು ಸೋಮವಾರಪೇಟೆಯಲ್ಲಿ ಹಾಸ್ಪಿಟ್ಲಲ್ಲೇ ಓಪನ್ ಮಾಡ್ತೀವಿ, ಕೃಷ್ಣನಗರದಲ್ಲಿ ಕೂಡ ಓಪನ್ ಮಾಡ್ತೀವಿ. ಹಾಗೆ ಹಾಸ್ಪಿಟ್ಲ್ ಹತ್ರ ಇದ್ದರೆ ಹೆಚ್ಚು ಸೇಲ್ಸ್ ಆಗ್ತದೆ ಅಂತ ಸಿಗ್ತಾರೆ ನಾವು. ಅದರ ಜೊತೆಗೆ ಸೇಲ್ ಆಗೋದಕ್ಕಿಂತ ಜನರಿಗೆ ಭಾಳಷ್ಟು ಉಪಕಾರ ಆಗ್ತದೆ ಅಂತ ಸಿಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ, ಜನರಿಕ್ ಔಷಧಿಯನ್ನು ತಗೊಂಡ್ರೆ ಕಾಯಿಲೆ ವಾಸಿ ಆಗೋದಿಲ್ಲ ಅಂತ ಹೇಳೋದನ್ನ ಕೆಲವು ಡಾಕ್ಟರ್ಸ್ ಹೇಳ್ತಾರೆ. ನೀವಲ್ಲ, ನೀವೇನೋ ತಪ್ಪಿಕೊಳ್ಳಿ. ಯಾಕೆಂತಂದರೆ ಕೆಲವು ಡಾಕ್ಟರ್ಸ್ಗಳಿಗೆ, ಗೌರ್ಮೆಂಟ್ ಡಾಕ್ಟರ್ಸ್ಗಳಿಗೆ ಯಾವ ಮೆಡಿಕಲ್ ಶಾಪ್ಗೆ ಚೀಟಿ ಕೊಡ್ತಾರೆ ಅಲ್ಲಿಂದ ಪರ್ಸೆಂಟೇಜ್ ಬರ್ತಾ ಇರ್ತದೆ, 10%, 15%. ಇದರಿಂದ ಪರ್ಸೆಂಟೇಜ್ ಸಿಗೋದಿಲ್ಲ. ಅದರಿಂದ ಇದ್ರ ಪರ್ಸೆಂಟೇಜ್ ಯಾರಿಗೆ ಸಿಗ್ತದೆ ಅಂತ ಹೇಳಿದ್ರೆ, ಯಾರು ಮೆಡಿಸಿನ್ ತಗೊಳ್ತಾರೆ ಅವರಿಗೆ ಸಿಗ್ತದೆ. ಇವತ್ತು ಹಲವಾರು ಮೆಡಿಸಿನ್ಗಳು 80% ರಿಯಾಯಿತಿಯಲ್ಲಿ, ಕೆಲವೊಂದು ಮೆಡಿಸಿನ್ಗಳು 70% ರಿಯಾಯಿತಿಯಲ್ಲಿ ಕೂಡ ಸಿಗೋದು ಇದು ಸನ್ಮಾನ್ಯ ಪ್ರಧಾನಮಂತ್ರಿಗಳಂಥ ಮೋದಿಜಿಯವರ ಕನಸು ಇವತ್ತು ನನಸಾಗಿದೆ ಅಂತ ಹೇಳಿ ಇಷ್ಟಪಡ್ತಾರೆ. ಈಗಾಗಲೇ ನವೀನ್ ಡಾಕ್ಟರ್ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿ, ಸ್ಟಂಟ್ಗೆ ಮೊದಲು ಎಷ್ಟಿತ್ತು ಅಂತ. ನಮಗೂ ಈಗಲೂ ಯೋಚನೆ ಆಗ್ತಿದೆ. ವಾಜಪೇಯಿ ಅವರು ಒಂದ್ಸಾರಿ ನೀ ಆಪ್ರೇಷನ್ ಮಾಡ್ಕೊಂಡು ಆಗೆಲ್ಲ ಪೇಪರ್ನೆಲ್ಲ ಬಂದಿತ್ತು 5 ಲಕ್ಷ ರೂಪಾಯಿ ಆಗಿದೆ ಅಂತ ಆ ಟೈಮಲ್ಲಿ. ಆದರೆ ಇವತ್ತು ನೀ ಆಪ್ರೇಷನ್ ಕೂಡ 1 ಲಕ್ಷದಲ್ಲಿ ಕೂಡ ಆಗುವಂಥ ವ್ಯವಸ್ಥೆ ಆಗಿದೆ. ಹೀಗಾಗಿ ಬಡವರಿಗೆ ಕೂಡ ಇವತ್ತು ಒಳ್ಳೆಯ ಟ್ರೀಟ್ಮೆಂಟ್ ಸಿಗಬೇಕು, ಆರೋಗ್ಯವನ್ನು ಕಾಪಾಡಬೇಕು ಅಂತ ಹೇಳೋ ಉದ್ದೇಶ ನಮ್ಮ ಕೇಂದ್ರ ಸರ್ಕಾರದಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ದಿನೇಶ್ ಅವರು ಸಂಘದಲ್ಲಿ ಕೆಲಸವನ್ನು ಮಾಡಿದ್ರೆ, ಒಂದು ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡೋದ್ರೊಂದಿಗೆ ಅದರ ಜೊತೆಗೆ ಮೆಡಿಕಲ್ ಶಾಪನ್ನು ತೆಗೆದು ಕೂಡ ಇವತ್ತು ಸಮಾಜ ಸೇವೆಯನ್ನು ಮಾಡ್ತಾರೆ. ಅವರಿಗೆ ಹೆಚ್ಚು ಸೇಲ್ಸ್ ಆಗುವಂಥ ವ್ಯವಸ್ಥೆ ಆಗಲಿ, ಅವರ ಭವಿಷ್ಯ ಉಜ್ವಲ ಆಗಲಿ. ನಮ್ಮ ಸಂಸ್ಕೃತಿಯಾಗೆ ದೀಪ ಬೆಳಗೋದ್ರ ಮುಖಾಂತರ ನಾವು ಎಲ್ಲ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ದೀಪ ಬೆಳಗುವುದೇ ಜ್ಞಾನದ ಕೇಂದ್ರ. ಅದರ ಜೊತೆಗೆ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನತ್ತ ಸಾಗಲಿ, ಅದರ ಜೊತೆಗೆ ಅವರ ಭವಿಷ್ಯ ಕೂಡ ಉಜ್ವಲವಾಗಲಿ ಅಂತೇಳಿ. ವಿರಾಜಪೇಟೆ ಕ್ಷೇತ್ರದ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಜಿಲ್ಲೆಯ ಬೇರೆ ಬೇರೆ ಕಡೆ ಪ್ರಾರಂಭವಾಗಿರುವ ಜನೌಷಧಿ ಕೇಂದ್ರ ಜಿಲ್ಲೆಯ ವಿವಿಧ ಭಾಗಕ್ಕೆ ವಿಸ್ತರಣೆ ಪಡೆಯಬೇಕಾಗಿದೆ. ಮಡಿಕೇರಿ ನಗರದಲ್ಲಿ ಪ್ರಾರಂಭಿಸಿರುವುದು ಅನೇಕ ಮಂದಿಗೆ ಲಾಭದಾಯಕವಾಗಿದೆ. ದೇಶದ ಪ್ರತಿ ಜನತೆಗೆ ಕಡಿಮೆ ವೆಚ್ಚದಲ್ಲಿ ಔಷಧಿ ನೀಡುವ ಉದ್ದೇಶ ಪ್ರಧಾನಿ ಮೋದಿ ಅವರ ಕನಸು. ಅದು ಬಹುತೇಕ ನನಸು ಆಗ್ತಾ ಇದೆ ಎಂದರು. ಆದರೆ ಮಡಿಕೇರಿ ನಗರದಲ್ಲಿ ಇಷ್ಟು ದೊಡ್ಡ ಪಟ್ಟಣ ಆಗಿ ಇದನ್ನು ಕೂಡ ಈ ಕಾರಣಾಂತರಗಳಿಂದ ಆಗಲೇ ಇಲ್ಲ, ಯಾರು ಮುಂದೆ ಬರಲಿಲ್ಲ. ಅದನ್ನು ಇವತ್ತು ದಿನೇಶ್ ಅವರು, ದಿನೇಶ್ ಕುಮಾರ್ ಅವರು ವಿಶೇಷ ಪ್ರಯತ್ನವನ್ನು ಪಟ್ಟು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇದರ ಪ್ರಯೋಜನ ಜನರಿಗೆ ಸಿಗಬೇಕು ಮತ್ತು ಇದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡಬೇಕಾಗುತ್ತೆ. ಯಾವ ಒಂದು ಸುಲಭದ ರೀತಿ ಅದರಲ್ಲಿ ಬಡವರು ಯಾರಿಗೆ ಅವಶ್ಯಕತೆ ಇದೆ ಎಲ್ಲರೂ ಬಂದು ಇಲ್ಲಿ ಆ ವರ್ಗ ಈ ವರ್ಗ ಇಲ್ಲ. ಹಾಗಾಗಿ ಹೆಚ್ಚು ಅವರ ಪ್ರಚಾರ ಆದಾಗ ಇದು ಜನರಿಗೆ ಪ್ರಯೋಜನ ಆಗಬೇಕು ಅನ್ನುವಂಥದ್ದೇ ಪ್ರಧಾನಮಂತ್ರಿಗಳ ಕನಸು ಕೂಡ ಆಗಿದೆ. ಅದಕ್ಕೆ ಪೂರಕವಾಗಿ ಓಪನ್ ಮಾಡಿದ್ದಾರೆ. ಪ್ರಯೋಜನ ಜನರಿಗೆ ಸಿಗಬೇಕು ಮತ್ತು ಈ ಒಂದು ಇದೇನು ಟ್ರಾಫಿಕ್ ಮೇಕಿಂಗ್ ಅಂತ ಟ್ರಾಫಿಕ್ ಮಾರ್ಚ್ ಇಲ್ಲಿಗೆ ಆಯಿತು, ಭಾಳ ಕಡಿಮೆ ಇದೆ. ಬೇರೆ ಕಡೆಯೆಲ್ಲ ಮೆಡಿಸಿನ್ ಮೇಲೆ 40, 50 ಅದು ಹೇಳೋಕ್ಕಾಗಲ್ಲ. ಆ ರೀತಿಯ ಪ್ರಾಫಿಟ್ಗಳು ಜನರಲ್ ಮೆಡಿಕಲ್ ಶಾಪ್ಗಳಿದೆ. ಇಲ್ಲಿ ಅದಾಗಲ್ಲ. ಇದು ಒಂಥರ ಸೋಷಿಯಲ್ ಸರ್ವಿಸ್ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಇದು ಪ್ರಾಫಿಟ್ ಮೇಕಿಂಗ್ ಹೇಳಿ ಒಂದು ಬಿಸ್ನೆಸ್ ಅಂತೂ ಇದು ಆಗಲ್ಲ. ಇಟ್ ಇಸ್ ಒನ್ ಟೈಪ್ ಸೋಷಿಯಲ್ ಸರ್ವಿಸ್, ಸಮಾಜ ಸೇವೆ ಅಂತ ಆಗ್ತದೆ. ಆರ್ಆರ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಬಿಸಿ ನವೀನ್ ಕುಮಾರ್ ಮಾತನಾಡಿ,
ಜನೌಷಧಿ ಕೇಂದ್ರದಲ್ಲಿ ಕಡಿಮೆ ದರದಲ್ಲಿ ಸಿಗುವ ಔಷಧಿಗಳ ಕಡಿಮೆ ಗುಣಮಟ್ಟದ್ದು, ಇದರಿಂದ ಆರೋಗ್ಯ ಚೇತರಿಕೆ ಕಾಣಲು ಸಾಧ್ಯವಿಲ್ಲ ಎನ್ನುವ ತಪ್ಪು ಮಾಹಿತಿ ರವಾನೆ ಆಗ್ತಾ ಇತ್ತು. ಆದರೆ ಜನೌಷಧಿ ಕೇಂದ್ರದಲ್ಲಿ ಔಷಧಿಗಳ ಬೆಲೆ ಕಡಿಮೆಯಾಗಿದೆಯೇ ಹೊರತು ಇದರ ಗುಣಮಟ್ಟ ಕಾಪಾಡಿಕೊಂಡು ಬಂದಿದೆ. ಕೇಂದ್ರದಲ್ಲಿ ಸಿಗುವ ಪ್ರತಿ ಔಷಧಿಗಳ ಮೇಲೆ ತಗುಲುವ ವ್ಯಾಟ್ ತೆರಿಗೆ ಮತ್ತು ಎಕ್ಸೈಸ್ ದರ ಇಳಿಕೆಯಾಗಿರುವುದರಿಂದ ಗ್ರಾಹಕರಿಗೆ ಕಡಿಮೆ ಹಣದಲ್ಲಿ ಉತ್ತಮ ಔಷಧಿಗಳು ಲಭ್ಯವಾಗ್ತಾ ಇದೆ ಎಂದು ನವೀನ್ ಕುಮಾರ್ ಸ್ಪಷ್ಟಪಡಿಸಿದರು. 6 ವರ್ಷಗಳಲ್ಲಿ ಅವರ ಸಾಧನೆ ಬರೀ 80. 2014ರಿಂದ 20ರೊಳಗಡೆ ಇವತ್ತಿನ ಮಟ್ಟಿಗೆ ಅಕ್ಟೋಬರ್ ಸೆನ್ಸಸ್ ಪ್ರಕಾರ 6,000 ಜನೌಷಧ ಮಳಿಗೆಗಳನ್ನು ದೇಶಾದ್ಯಂತ ಪ್ರಾರಂಭಿಸಿ ದೇಶದ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ತಮ್ಮದೇ ಆದಂಥ ಕಾಣಿಕೆ ನೀಡಿರುವ ಕೇಂದ್ರ ಸರ್ಕಾರವನ್ನು ನಾವೆಲ್ಲ ಅಭಿನಂದಿಸಬೇಕು ಮತ್ತು ಶ್ಲಾಘಿಸಬೇಕು ಮತ್ತು ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕು. ಮುಖ್ಯವಾದ ಪ್ರಶ್ನೆ ಏನು ಉದ್ಭವಿಸಿದೆ ಅಂತಂದರೆ, ಇಡೀ ಪ್ರಪಂಚಕ್ಕೆ ಸಾಫ್ಟ್ವೇರ್ ಮತ್ತು ಫಾರ್ಮಸ್ಯೂಟಿಕಲ್ನ ರಫ್ತು ಮಾಡ್ತಕ್ಕಂಥ ದೇಶ ಯಾವುದಾರಿತ್ತು ಅಂದರೆ ಇಡೀ ಪ್ರಪಂಚದಲ್ಲಿ ಅದು ಭಾರತ ದೇಶ. 1,19,000 ಕೋಟಿಯಷ್ಟು ಆದಾಯವನ್ನು ನಮ್ಮ ದೇಶಕ್ಕೆ ತರ್ತಾ ಇದೆ ಜನರಿಕ್ ಮೆಡಿಸಿನ್. ಆದರೆ ಇಲ್ಲಿ ಗಂಟ ಸ್ವತಂತ್ರ ಬಂದು 65 ವರ್ಷ ಗಂಟ ಯಾವ ಸರ್ಕಾರಗಳು ಮಧ್ಯಮ ವರ್ಗದವರಿಗೆ ಮತ್ತು ಬಡತನ ರೇಖೆಯಿಂದ ಕೆಳಗಡೆ ಇರೋರಿಗೆ ನಾವು ಔಷಧಿಗಳನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಾರೂ ಆಲೋಚನೆ ಮಾಡಿರಲಿಲ್ಲ. ಈ ನಮ್ಮ ಕೇಂದ್ರ ಸರ್ಕಾರ ಅದನ್ನು ಆಲೋಚನೆ ಮಾಡಿದೆ. ಜನರಿಕ್ ಮೆಡಿಸಿನ್ಸ್ ಅಂದರೆ ಏನು ಅಂತಂದರೆ, ಸಾಮಾನ್ಯ ಜನರಲ್ಲಿ ಕಾಡ್ತಕ್ಕಂಥ ಪ್ರಶ್ನೆ ಏನಂತಂದರೆ, ಜನರಿಕ್ ಮೆಡಿಸನ್ನು ಅದರಲ್ಲಿ ಪೊಟೆನ್ಸಿ ಇರೋದಿಲ್ಲ, ಅದು ತಗೊಂಡ್ರೆ ಹುಷಾರಾಗೋದಿಲ್ಲ ಅನ್ನೋ ಒಂದು ಸಾಮಾನ್ಯವಾದ ಸಂಶಯ ಎಲ್ಲರ ಮನಸ್ಸಲ್ಲಿರ್ತದೆ, ವೈದ್ಯರಲ್ಲಿರ್ತದೆ, ಫಾರ್ಮಸ್ಯೂಟಿಕಲ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಸಾಮಾನ್ಯ ಜನರಲ್ಲಿರ್ತದೆ, ರೋಗಿಗಳಿಗಿರ್ತದೆ. ಯಾಕೆ ಬೆಲೆ ಕಡಿಮೆ ಆಗ್ತದೆ ಇಲ್ಲಿ ಅಂತಂದರೆ, ಈಗ ಒಂದು ಮಾಲಿಕ್ಯೂಲ್ ಅಥವಾ ಒಂದು ಪ್ರಾಡಕ್ಟ್ನ ಅಥವಾ ಒಂದು ಪ್ಯಾರಾಸಿಟಮಾಲ್ ಅಂತ ಉದಾಹರಣೆ ತಗೊಂಡ್ರೆ ಅದನ್ನು ರಿಸರ್ಚ್ ಮಾಡಿ ಪೇಟೆಂಟ್ ಮಾಡಲಿಕ್ಕೆ ಒಂದು ಟೈಮ್ ಅಂತ ಇರ್ತದೆ. ಆ ಟೈಮಲ್ಲಿ ಒಂದು ಕಂಪನಿ ಅದನ್ನು ಜವಾಬ್ದಾರಿ ವಹಿಸ್ಕೊಂಡಿರ್ತದೆ. ಬೇರೆ ಯಾರೂ ಆ ಟೈಮ್ನಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. 3 ವರ್ಷ ಆದಮೇಲೆ ಅಥವಾ 1 ವರ್ಷ ಆದಮೇಲೆ ಅದು 5 ವರ್ಷ ಆದಮೇಲೆ ಅದು ಮಾರ್ಕೆಟಿಗೆ ಅವೈಲೇಬಲ್ ಆಗ್ತದೆ, ಆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಮತ್ತು ಪ್ರಾಡಕ್ಟ್. ಆವಾಗ ಮಾರ್ಕೆಟ್ನಲ್ಲಿ ಸಾಕಷ್ಟು ಕಂಪ್ನಿಗಳು ಅದರನ್ನು ಲಭ್ಯತೆಯನ್ನು ಉಂಟು ಮಾಡ್ತಾರೆ. ಅಂದರೆ ಸಾಕಷ್ಟು ಜನರಿಗೆ ಅದು ಸಿಗೋಕ್ಕೆ ಅವಕಾಶ ಆಗ್ತದೆ. ಅವಕಾಶ ಆದಾಗ ಏನಾಗುತ್ತೆ, ಎಲ್ಲರಿಗೂ, ರೋಗಿಗಳಿಗೆ, ಮಧ್ಯವರ್ಗದವರು ಎಲ್ಲರಿಗೂ ಅದು ತುಂಬ ಈಸಿಯಾಗಿ ಸಿಗ್ತಕ್ಕಂಥ ವ್ಯವಸ್ಥೆ ರೂಪಿಸ್ತಾರೆ. ಅದು ಒಂದು ಕಾರಣ. ಎರಡನೇ ಕಾರಣ, ಸರ್ಕಾರ ಬಡ ಜನರಿಗೆ ಮತ್ತು ಮಧ್ಯವರ್ಗರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದೇ ಕಾರಣದಿಂದ ವ್ಯಾಟ್ ಮತ್ತು GSTಯನ್ನು ಈ ಒಂದು ಡ್ರಗ್ಸ್ಗಳಿಗೆ ಸಾಕಷ್ಟು ಕಡಿಮೆ ಮಾಡಿದೆ. 16%ರಿಂದ 4%ಗೆ ತಂದು ನಿಲ್ಲಿಸಿದೆ. ಈ ಎರಡು ಕಾರಣದಿಂದ ರೋಗಿಗಳಿಗೆ ಜನರಿಕ್ ಮೆಡಿಸಿನ್ಸು ಭಾಳ ಸುಲಭವಾಗಿ ಸಿಗ್ತದೆ ಮತ್ತು ಕಡಿಮೆ ರೇಟಿಗೆ ಸಿಗ್ತದೆ. ಆದರೆ ಏನು ದೇಶಾದ್ಯಂತ ಅದು ಶುರು ಮಾಡಿದಾಗ ಏನು ಅಪಪ್ರಚಾರ ಇತ್ತು, ಸೊ ಆ ಅಪಪ್ರಚಾರ ಅಂದರೆ ಏನು ಅಂತ ಮಾತಾಡ್ತಿದ್ರು, ಈ ಕಾಂಪ್ಯೂಟರ್ಸ್ ಏನು ಹೇಳ್ತಾ ಇದ್ರು ಅಂತಂದರೆ, ಅದರಲ್ಲಿ ಪೊಟೆನ್ಸಿ ಇಲ್ಲ, ಅದು ಹುಷಾರಾಗೋದಿಲ್ಲ, ಅದು ತಗೊಂಡ್ರೆ ಕಾಯಿಲೆಗಳು ಹಾಗೇ ಇರ್ತವೆ ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡ್ತಾರೆ. ನೀವು ನಮ್ಮಲ್ಲ ಪ್ರತಿ ವರ್ಷ ಈ ಮೆಡಿಕಲ್ ಲಾಬಿಯಿಂದ ಅಥವಾ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಿಂದ 6 ಕೋಟಿ ಜನಗಳು ಬಡತನ ರೇಖೆಗಿಂತ ಕೆಳಗಡೆ ಹೋಗ್ತಾ ಇದೆ. ಸೊ ಇದನ್ನು ಯಾವುದೇ ಒಂದು ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ. ಯೋಚನೆ ಮಾಡೋ ಇದ್ರ ದೃಷ್ಟಿಯಿಂದ 6,000 ಸ್ಟೋರ್ಗಳನ್ನ ಇಲ್ಲಿ ಗಂಟ ತಂದಿರೋದು. ಅದರಿಂದ ನಾವೆಲ್ಲ ಜನೌಷಧಿ ಪರಿಯೋಜನೆಗೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ 2016ನೇ ಇಸ್ವಿಲಿ ನಾವು ವೈದ್ಯಕೀಯ ಪ್ರಕೋಷ್ಠದ ವತಿಯಿಂದ ಜಿಲ್ಲಾದ್ಯಂತ ಪಾಡಿಗಳಲ್ಲಿ, ಸೀನಿಯರ್ ಸಿಟಿಸನ್ಸ್ ಹತ್ರ, ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಜನೌಷಧನ ಅದರ ಪ್ರಯೋಜನಗಳ ಬಗ್ಗೆ ನಾವು ಸಾಕಷ್ಟು ಜಾಗೃತಿನ ಮೂಡಿಸಿದ್ವಿ. ಆದರೆ ಕಾರಣಾಂತರಗಳಿಂದ ನಮ್ಮ ಜಿಲ್ಲೆಯಲ್ಲಿ ತಡವಾಯಿತು. ನಗರದ ರೇಸ್ ಕೋರ್ಸ್ ರಸ್ತೆಯಲ್ಲಿ ಭಾನುವಾರ 7 ಡೇಸ್ ಸೂಪರ್ ಮಾರ್ಕೆಟ್ ಲೋಕಾರ್ಪಣೆಗೊಂಡಿತು. ನೂತನ ಮಳಿಗೆಯ ಉದ್ಘಾಟನೆಯಿಂದ ಕೂರ ತಂಗಳ್ ನೆರವೇರಿಸಿದ್ರು. ಮಳಿಗೆಯು ತನ್ನ ಪ್ರಾರಂಭೋತ್ಸವ ಹಿನ್ನೆಲೆ ಆಕರ್ಷಕ ಕೊಡುಗೆಗಳನ್ನು ಘೋಷಿಸಿದ್ದು, 1,111 ಮೊತ್ತಕ್ಕೆ ಮಿಕ್ಕಿದ ವಸ್ತುಗಳನ್ನು ಖರೀದಿ ಮಾಡಿದರೆ ಒಂದು ಮಗ್ ಉಚಿತವಾಗಿ ನೀಡಲಿದ್ದು, 2,222 ಮೊತ್ತಕ್ಕೂ ಮೀರಿದ ವಸ್ತುಗಳನ್ನು ಖರೀದಿ ಮಾಡಿದರೆ ಒಂದು ಬಕೆಟ್ ಅನ್ನು ಉಚಿತವಾಗಿ ನೀಡಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಹಾಗೆಯೇ ಕೆಲವು ಆಯ್ದ ವಸ್ತುಗಳ ಮೇಲೆ ವಿಶೇಷ ರಿಯಾಯಿತಿ ಇದ್ದು, ವಾರದ 7 ದಿನಗಳಲ್ಲಿ ಬೆಳಿಗ್ಗೆ 7ರಿಂದ ತೆರೆದಿರುತ್ತದೆ ಎಂದು ಮಳಿಗೆ ಮಾಲೀಕರು ತಿಳಿಸಿದ್ದಾರೆ.
I'm Rima De Silva, the MD of 7 Days Supermarket, Racecourse Road, Madikeri. 7 Days Supermarket is a humble offering to all the neighborhood. It has a wide variety of food, grocery, vegetables and household items, and under one roof. The vision of this store is to provide high quality products at reasonable prices and to also build a long-term relationship with our neighborhood. We assure the best quality products and value for money, and this will include also home delivery services to our customers very soon. Thank you. ಸಂಸ್ಕಾರವಂತ ಬದುಕಿನಿಂದ ಮಾತ್ರ ಜನಮಾನಸದಲ್ಲಿ ಉಳಿಯಲು ಸಾಧ್ಯವೆಂದು ತುಮಕೂರು ಸಿದ್ಧಗಂಗಾ ಮಠಾಧೀಶರಾದ ಸಿದ್ಧಲಿಂಗ ಸ್ವಾಮೀಜಿ ಹೇಳಿದರು. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರದಲ್ಲಿ ಏರ್ಪಡಿಸಲಾಗಿದ್ದ ಶತಾಯುಷಿ ದಿವಂಗತ ಸಿದ್ದಮಲ್ಲಯ್ಯ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹೇಗೆ ಬದುಕಿದ ಅನ್ನೋದು ಬಹಳ ಮುಖ್ಯವಾಗಿದೆ. ಸಂಸ್ಕಾರವಂತ ಬದುಕಿನಿಂದ ಮಾತ್ರ ಜನರ ನೆನಪಿನಲ್ಲಿ ಉಳಿಯಲು ಸಾಧ್ಯವಾಗುತ್ತೆ ಎಂದರು. ಸಿದ್ದಮಲ್ಲಯ್ಯ ಅವರು ಜನಾನುರಾಗಿಗಳಾಗಿ ಸಮಾಜಕ್ಕೆ ಬೇಕಾದವರಾಗಿ ಬದುಕು ನಡೆಸಿದವರು. ಅವರ ಒಬ್ಬ ಪುತ್ರ ಸ್ವಾಮೀಜಿಯಾಗಿ, ಒಬ್ಬರು ಉತ್ತಮ ಆಡಳಿತಗಾರರಾಗಿ, ಮತ್ತೊಬ್ಬರು ವಿಜ್ಞಾನಿಯಾಗಿ, ಇನ್ನೊಬ್ಬರು ವಕೀಲರಾಗಿ, ಹೀಗೆ 6 ಮಕ್ಕಳು ಸಮಾಜದಲ್ಲಿ ಸೇವೆ ಸಲ್ಲಿಸಲು ಅರ್ಪಿಸಿದ್ದಾರೆ ಅಂತ ಶ್ಲಾಘಿಸಿದರು. ಅವರು ತಮ್ಮ ಜೀವಿತಾವಧಿಯ 100 ವರ್ಷಗಳಲ್ಲಿ ಜಂಗಮರಾಗಿ ಶರಣ ತತ್ವಗಳನ್ನು ಅಳವಡಿಸಿಕೊಂಡು ಸಾರ್ಥಕ ಬದುಕನ್ನು ನಡೆಸಿದವರು ಎಂದರು. ಇಂದು ಸಮಾಜ ಕಲುಷಿತಗೊಂಡಿದೆ. ಅದನ್ನ ಆಧ್ಯಾತ್ಮಿಕತೆಯ ಮೂಲಕ ಶುದ್ಧಿಗೊಳಿಸಬೇಕಾಗಿದೆ. ಮಠ ಮಾನ್ಯಗಳು ದೇವಾಲಯಗಳಿಗೆ ಹೋಗುವ ಮೂಲಕ ಪ್ರಶಾಂತತೆ, ನೆಮ್ಮದಿ ಪಡೆಯಬಹುದೆಂದರು. ಈ ಚಿಂತನೆಗಳೆಲ್ಲವೂ ಕೂಡ ಇನ್ನೊಬ್ಬರಿಗೆ ಒಳಿತನ್ನ ಉಂಟು ಮಾಡುವಂತಹ ರೀತಿಯಲ್ಲಿ ನಮ್ಮ ಬದುಕನ್ನು ರೂಢಿಸಿಕೊಂಡು ಬಂದಂತಹ ಅವರು. ಅವ್ರ ಬಗ್ಗೆ ಹೇಳ್ತಾ ಅವರು 100 ವರ್ಷದ ಆಯುಷ್ಯದ ಗುಟ್ಟೇನು ಅಂತ ಕೇಳಿದಾಗ ಅನೇಕರು ಮಾತು ಹೇಳಿದ್ದಾರೆ. ಅವರು ಶಿಸ್ತುಬದ್ಧ ಜೀವನ ಯಾವ ವರ್ಗಕ್ಕೆ ಸೇರಿದಾರಪ್ಪ ಅಂದ್ರೆ, ಹೆಚ್ಚು ಕಡಿಮೆ ದೇವವರ್ಗಕ್ಕೆ ಸೇರದೆ ಹೋದ್ರು ಕೂಡ ಒಂದಿಷ್ಟು ಕೆಳಗೆ ಮನುಷ್ಯ ವರ್ಗಕ್ಕೆ ಸೇರಿದಂತ ಒಬ್ಬ ಶ್ರೇಷ್ಠ ಮನುಷ್ಯರಾಗಿ ಬದುಕಿದಂತ ಅವರು ಸಿದ್ದಮಲ್ಲಪ್ಪನವರು ಅಂತ ಹೆಮ್ಮೆಯಿಂದ ಹೇಳಬೇಕಾಗಿರುವಂತಹದ್ದು. ಅವರು 100 ವರ್ಷದ ಜೀವನ ಅಂದ್ರೆ ಯಾವಾಗಲೂ ಕೂಡ ಅವ್ರ ಮುಖ ಅಲ್ಲಿ ಫೋಟೋ ನೋಡ್ತಾ ಇದ್ರೆ ಅವ್ರಿಗೆ ಕೂತವ್ರೇನೋ ಅನ್ನಿಸ್ಬಿಡ್ತದೆ ನೋಡಿದ್ರೆ ಅವ್ರನ್ನ. ಅವ್ರ ಫೋಟೋ ಅದೇ ರೀತಿ ಯಾರೇ ಕಂಡ್ರು ಕೂಡ ಅವ್ರಿಗೆ ಏನ್ ಕೊಡ್ತಿದ್ರಪ್ಪ ಅಂದ್ರೆ ನಗುಮುಖವನ್ನ ಕೊಡ್ತಾ ಇದ್ರು, ನಗುವನ್ನ ಹಂಚ್ತಾ ಇದ್ರು. ಅದಕ್ಕೆ ರಾಮದಾಸರು, ಸಮರ್ಥ ರಾಮದಾಸ್ ಒಂದು ಮಾತು ಹೇಳ್ತಾರೆ, ಈ ಜಗತ್ತಿನಲ್ಲಿ ಅನೇಕ ವರ್ಗಗಳನ್ನ ಮಾಡ್ಬಿಟ್ಟಿದ್ದಾರೆ ಮನುಷ್ಯಗಳನ್ನ. ಶಿಲಾವರ್ಗ, ಸಸ್ಯವರ್ಗ, ಪ್ರಾಣಿ ವರ್ಗ, ಮನುಷ್ಯ ವರ್ಗ ಮತ್ತು ದೇವವರ್ಗ ಅಂತ ಹೇಳಿದ್ದಾರೆ. ಅದೇನಪ್ಪಾ ಅಂದ್ರೆ ಅವರವರ ನಡವಳಿಕೆಯ ಮೇಲೆ ಅವರೆಲ್ಲ ಆಗುವಂತಹದ್ದು. ಶಿಲಾವರ್ಗದವನಿಂದ್ರೆ ತಾನೊಬ್ಬನೇ ಚೆನ್ನಾಗಿರ್ಬೇಕು, ಇವರು ಬೇಡ, ಪಕ್ಕದವನು ಬೇಡ, ಕುಟುಂಬ ಬೇಡ, ಏನು ಬೇಡ. ಹತ್ತೂರು ಮೀಸಲು ಅರಣ್ಯದ ಸಮೀಪ ಸ್ಥಳೀಯ ನಿವಾಸಿಯೊಬ್ಬರ ಗದ್ದೆ ಬಳಿ ಕಂಡುಬಂದಿದ್ದ ಭಾರೀ ಗಾತ್ರದ ಹೆಬ್ಬಾವನ್ನ 7ನೇ ಹೊಸಕೋಟೆಯ ಉರಗತಜ್ಞ ಸ್ನೇಕ್ ಶಾಜಿ ಅವರು ಸೆರೆ ಹಿಡಿದು ಸುರಕ್ಷಿತವಾಗಿ ಆನೆಕಾಡು ರಕ್ಷಿತ ಅರಣ್ಯದೊಳಗೆ ಬಿಟ್ಟರು.
ದಿವ್ಯಜ್ಯೋತಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕೊಡಗು ಜಿಲ್ಲೆ ಮಡಿಕೇರಿ ಅವರ 2ನೇ ವಾರ್ಷಿಕ ಮಹಾಸಭೆ ಭಾನುವಾರ ಸಂಘದ ಅಧ್ಯಕ್ಷರಾದ ಸಿರಿಲ್ ಮರಾಸ್ ಅವರ ಅಧ್ಯಕ್ಷತೆಯಲ್ಲಿ ಸಂತ ಮೈಕಲರ ಶಾಲಾ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, 2019-20ನೇ ಸಾಲಿನ ವಾರ್ಷಿಕ ವರದಿಯನ್ನು ಮಂಡಿಸುವುದು ಹಾಗೂ ಅನುಮೋದಿಸುವುದು, ಲೆಕ್ಕ ಪರಿಶೋಧನಾ ವರದಿಯನ್ನು ಅಂಗೀಕರಿಸುವುದು, ಲಾಭದ ವಿಲೇವಾರಿ ಮಂಜೂರಾತಿ ಪಡೆಯುವುದು, 2020-21ನೇ ಸಾಲಿನ ಅಂದಾಜು ಆಯಾ ವ್ಯಯಗಳಿಗೆ ಅನುಮೋದನೆ ನೀಡುವುದು ಹಾಗೂ ಲೆಕ್ಕ ಪರಿಶೋಧಕರನ್ನು ಆಯ್ಕೆ ಮಾಡಲಾಯಿತು.